ಫೋನ್ ಅವಾಗ ಆನ್ ಆಗ್ತೈತೆ ಅಂತಂದರೆ ಫೋನ್ ಅದೇನೋ ಮಾಡ್ತಾರಲ್ಲ ಟ್ರ್ಯಾಕು ಅದು ಮಾಡಿದ್ರೆ ಸುಮ್ಮ ಎಲ್ಲೋಳ ಅಂತ ಗೊತ್ತಾಗ್ತೈತೆ ಮಾವಯ್ಯ. ಹಂಗಾರೆ ಈಗಲೇ ಮಾಡಿಸಿ ಕಂಟಿ ಅವ್ರೆ, ನಮ್ಮ ಸುಮ್ಮ ಎಲ್ಲವ್ರೆ ಅಂತ ಕಂಡಿಡೀರಿ. ನಡೀರಿ, ನಾವೇ ಹೋಗಿ ಕರ್ಕೊಂಬರೋಮ್ಮ. ಅವೇ ಹಂಗೆಲ್ಲ ನಾವುಗಳು ಟ್ರ್ಯಾಕ್ ಮಾಡೋಕೆ ಹಾಕಿಲ್ಲ ಕಣವೇ. ಹೌದು ಕಣಕ್ಕ, ಅದಕ್ಕೆ ಪೊಲೀಸ್ ಪರ್ಮಿಷನ್ ಬೇಕು. ಇಲ್ಲ ಅಂತ ನನ್ನ ಫ್ರೆಂಡ್ಗಳು ನಾನೇ ತೆಗಿಸ್ತಾ ಇದ್ದೆ. ಸಾನವ್ರೆ, ಆ ಫೋನ್ನ ಟ್ರ್ಯಾಕ್ ಮಾಡಬೇಕು ಅಂತಂದರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಲೇಬೇಕು. ಅಲ್ಲ, ಕಂಪ್ಲೇಂಟ್ ಕೊಡದೆ ಏನೂ ಮಾಡೋಕ್ಕಾಗಲ್ವಳಿ ಅಂದರೆ? ಇಲ್ಲ ಮಾವಯ್ಯ, ಯಾವುದಕ್ಕೂ ನಾನೊಂದು 2 ಕಡೆ ಹುಡ್ಕೊ ಬರ್ತೀನಿ. ಆಮೇಕೂ ಸಿಕ್ಕಿಲ್ಲ ಅಂತಂದರೆ ಕಂಪ್ಲೇಂಟ್ ಕೊಡಲೇಬೇಕು. ಸ್ನೇಹವ್ರೆ, ನೀವು ಇಲ್ಲೇ ಇದ್ದು ಸಾನವ್ರಿಗೋಸಿ ಸಮಾಧಾನ ಮಾಡಿ. ನಾನು ಪುರ್ಸಿ ಹೋಗಿ ಬರ್ತೀವಿ. ಕಂಟಿ ಜೊತೆಗೆ ನಾನು ಬರ್ತೀನಿ, ಸಹಾಯಕ್ಕೆ ಬೇಕಾಯ್ತದ. ಸರಿ ನಡಿ. ರೀ, ನಾನು ನಿಮ್ಮ ಜೊತೆ ಬರ್ತೀನಿ. ನೀವು ಬಂದರೆ ಇಲ್ಲಾರಿರ್ತಾರೆ. ಕಂಟಿ ಅವ್ರೆ, ನಾನು ನಿಮ್ಮ ಜೊತೆಗೆ ಬರ್ತೀನಿ. ನನ್ನ ತಂಗಿ ಇಲ್ದೇ ಇರೋ ಮನೆಯಾಗೆ ನನ್ನ ಕೈನಾಗ ಒಂದ್ಸಲನೂ ಇರೋಕ್ಕಾಗಕ್ಕಿಲ್ಲ. ನನ್ನ ತಂಗಿ ನನಗೆ ಸಿಗಬೇಕು. ಸಾನವ್ರೆ, ಯಾಕೆ ಅರ್ಥ ಮಾಡ್ಕೊತಿಲ್ಲ? ಹಠ ಮಾಡಬೇಡಿ. ನೋಡಿ, ಸುಮ್ಮ ಎಲ್ಲೇ ಇದ್ರುವೆ ಹುಡ್ಕೊಂಡು ಕರ್ಕೊಂಬರೋ ಜವಾಬ್ದಾರಿ ನಂದು, ಸರಿನಾ? ಮಾವಯ್ಯ, ಹೊಸ ಹೇಳಿ. ಬಾ, ಸಮಾಧಾನ ಮಾಡ್ಕೊ. ಅಳಿಯಂದ್ರೆ ಹೇಳೋರಲ್ಲ ಹುಡ್ಕೊಂಬತ್ತೀವಿ ಅಂತ. ನಮ್ಮ ಸುಮ್ಮ ಸಿಕ್ಕೇ ಸಿಗ್ತಾಳೆ. ಬಾವಾ, ಸ್ನೇಹಕ್ಕನು ಬರಲಿ, ಬರೀ ಹುಡುಗರು ಹೋದ್ರೆ ಹೆಂಗೆ ಬೇಕಾದ್ರೂ ಉಲ್ಟಾ ಹೊಡಿತಾರೆ. ನೀನು ಹೇಳೋದು ದಿಟ್ಟಾಗಲ್ಲ. ಸ್ನೇಹವರೇ, ನೀವು ಬನ್ನಿ. ಮಾವಂದಿರ್ತಾರಲ್ಲ, ಸಾನನ ನೋಡ್ಕೋತಾರೆ. ಸರಿ ಸಹನಕ್ಕ, ನೀನು ಏನು ಹೆದರ್ಕೋಬೇಡ, ಧೈರ್ಯವಾಗಿರು. ನಾವು ಹೇಗಾದ್ರೂ ಮಾಡಿ ಸುಮ್ಮನೆ ಹುಡ್ಕೊಂಡು ಕರ್ಕೊಂಡ್ಬರ್ತೀವಿ, ಸರಿನಾ? ಹಂಗೆ ಹೋದ್ರೆ ಏನು ಪ್ರಯೋಜನ ಇಲ್ಲ ಮಾವ. ಯಾಕೆ? ಸಚಿನ್ ಫೋನ್ ಸ್ವಿಚ್ ಆಫ್ ಬರ್ತಿದೆ ಅಂತ ಅವ್ರ ಅಮ್ಮನೇ ಹೇಳಿದ್ರಲ್ಲ ಕಾಳಿ ಅವ್ರೆ. ಅಂದ್ರೆ ಅವರಿಬ್ರು ಮನೆ ಬಿಟ್ಟವರ? ನನಗೂ ಅದೇ ಗೊತ್ತಾಯ್ತಲ್ಲ ಬಾವಾ, ಸಚಿನ್ ಇಂಥ ಕೆಲಸ ಮಾಡೋವನೇ ಅಲ್ಲ. ಇಲ್ಲಕ್ಕಲ್ಲ, ಈ ಕಾಲೇಜ್ ಹುಡುಗರುಗಳನ್ನ ನಂಬಕ್ಕೆ ಹಾಕಿಲ್ಲ. ಆ ನನ್ನ ಮಗ ನಮ್ಮ ಸುಮ್ಮನ್ ತಲೆ ಕೆಡ್ಸಿ ಕರ್ಕೊಂಡು ಹೋಗಿರ್ತಾನೆ. ವಿಷಯ ಯಾಕೋ ಕೈ ಮೀರಿ ಹೋಗೋ ಥರ ಕಾಣ್ತಾ ಇದೆ. ನಾವು ಮನೆಗೆ ಹೋಗಿ ಸಹನಕ್ಕಂಗೆ ಮತ್ತೆ ಗೋಪಾಲಪ್ಪಂಗೆ ಸಚಿನ್ ಸುಮನ್ ವಿಷಯನ ಹೇಳ್ಬಿಡೋಣ. ಹಂಗೆ ಹೇಳಿದ್ರೆ ಸಾನವ್ರು ಸಾನೆ ನೊಂದ್ಕೋತಾರಂತ ನೀವೇ ಹೇಳಿದ್ರಲ್ಲ ಸ್ನೇಹವರ. ಹೌದು, ಆದ್ರೆ ಇವಾಗ ನಮಗ್ ಬೇರೆ ದಾರಿ ಕಾಣ್ತಿಲ್ವಲ್ಲ ರೀ. ಹೌದು ಕಂಟಿ, ಹೇಳಿದ್ರೇ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕಾಗೋದು. ಏನ್ ಯೋಚನೆ ಮಾಡ್ತಿದ್ದೀರಾ? ಈ ವಿಷಯ ಪುಟ್ಟವಂಗೆ ಗೊತ್ತಾದ್ರೆ? ಪುಟ್ಟವಂಗ್ ಹೇಳ್ಬೇಡಿ ಅಂತ ಸಹನಕ್ಕನ ಹತ್ರ ಮತ್ತೆ ಗೋಪಾಲಪ್ಪನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಸರಿ, ಹಂಗೆ ಮಾಡಮ್ಮ. ಆದರೂ ನನ್ಗೆ ಯಾಕೋ ಸಚಿನ್ ಇಂಥ ಕೆಲಸ ಮಾಡಿಲ್ಲ ಅಂತ ಅನಿಸ್ತೈತೆ ಸ್ನೇಹಕ್ಕ. ತುರ್ಸಿ, ಇವಾಗ ಯಾರು ಸರಿ ಯಾರು ತಪ್ಪು ಅಂತ ನಾವು ಚರ್ಚೆ ಮಾಡ್ಕೊಂಡು ಕೂರಕ್ಕಾಗಲ್ಲ. ನಮ್ ಸುಮ್ಮ ನಮ್ಮ ಕೈಗೆ ಸಿಗ್ಬೇಕು ಅಂದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ಲೇಬೇಕು. ಹೌದು ಕಣ್ಲ, ಇದ್ದಿದ್ದೊಂದು ದಾರಿ. ಈಗ ಅದು ಮುಚ್ಚೋಗದೆ. ಸಚಿನ್ ಇದ್ದು ಸುಮ್ಮ ಕಾಣಿಸ್ಲಿಲ್ಲ ಅಂತಂದ್ರೆ ಏನೋ ಮಾಡ್ಬೋದಿತ್ತು. ಆದರೆ ಈಗ ಸ್ನೇಹ ಹೇಳ್ದಂಗೆ ಎಲ್ಲ ಕೈ ಮೀರಿ ಹೊಂಟೋಗದೆ. ಬಾಯಿ ಬಡ್ಗಳನ್ನ ಬಿಟ್ಟು ನಾನು ಹೇಳೋದನ್ನ ಸ್ವಲ್ಪ ಕೇಳು. ಆ ಸುಮ್ಮ ಕಾಣೆ ಆಗವಳಂತೆ. ಅವ್ವಾ, ಅಲ್ಲ ಕಡೆ, ಆ ಸ್ನೇಹ ಆಯ್ತು, ಆ ಸಹನ ಆಯ್ತು, ಆ ಗಂಗಾಧರಪ್ಪ ಆಯ್ತು, ಅವಳ ಮಗಳದು ಆಯ್ತು. ಈಗ ಆ ಸುಮ್ಮನ್ ಬುಡಕ್ ಕೈ ಹಾಕಿದ್ಯಾ? ಅಲ್ಲ ಕಡೆ ಮೂದೇವಿ, ಹಾ, ಎಲ್ಲರ ಹೆಗಲ್ನು ಹಿಂಗೆ ಏರ್ತಿಯಲ್ಲ, ನಿಂಗೆ ಒಳ್ಳೆ ಸಾವು ಬರ್ತದೇನೆ. ಯೋ ಬಸ್ಸಿ, ಬಾಯಿ ಮುಚ್ಚು ನಂಜಮ್ಮ. ಸುಮ್ಮ ಕಾಣೆ ಆಗಿರೋದ್ರಲ್ಲಿ ನನ್ನ ಕೈವಾಡ ಇಲ್ಲ. ಕೆಲ್ಸಕ್ಕೆ ಹೋಗ್ತೀನಿ ಅಂತ ಓದೋಳು
ವಾಪಸ್ಸೇ ಬಂದಿಲ್ವಂತೆ. ಇನ್ಯಾಕೆ ನಾನು ಬರಕಿಲ್ಲ ಅಂತ ಮೆಸೇಜ್ ಕಳ್ಸೋಳಂತೆ. ಇವಳಿಗೇನೆ ಬಂತು ದೊಡ್ಡ ರೋಗ. ಅವ್ರವ್ವ ಇಲ್ದಿರೋ ಟೈಮ್ನಾಗ ಹಿಂಗ್ ಮಾಡ್ತಾ ಕೂತವಳೆ. ನಂಗೂ ವಿಷಯ ಕೇಳಿ ನಿನ್ ಥರನೇ ಸಾಕಾಯ್ತು. ಅದಕ್ಕೆ ನಿಂಗೆ ತಿಳ್ಸುಮ್ಮ ಅಂತ ಕರೆದಿದ್ದು. ನೀ ಹೇಳ್ತಿರೋದೆಲ್ಲ ದಿಟ ತಾನೇ, ಇದ್ರಾಗ ನಿನ್ ಕುಮ್ಮಕ್ಕೇನಿಲ್ವೇ? ನಂಜಮ್ಮ ನನ್ ಮ್ಯಾಗಾಣೆ, ನನ್ ಗಂಡನ್ ಮ್ಯಾಗಾಣೆ, ದೇವ್ರಾಣೆಗೂ ಇದ್ರಲ್ಲಿ ನನ್ ಯಾವ ಕುಮ್ಮಕ್ಕೂ ಇಲ್ಲ. ನಾನು ಇವಾಗ ದಿಟ್ಟವಾಗ್ಲೂ ಬದ್ಲಾಗಿವ್ನಿ. ರಾಧನ್ ಸಾವಾಸನು ಬಿಟ್ಬಿಟ್ಟಿವ್ನಿ. ಲೇ ರಾಜಿ, ನೀ ಹೇಳದ್ನೆಲ್ಲ ಕೇಳಿಸ್ಕೊಂಡು ತಲೆ ಅಳ್ಳಾಡ್ಸಕ್ ನಾನೇನು ಕುರಿ ಅನ್ಕೊಂಡಿದ್ದೇನೆ? ಹಾವು ಕಚ್ಚೋದನ್ನ ಬಿಡ್ಬೋದು, ಗೂಳಿ ತಿವಿಯೋದನ್ನ ಬಿಡ್ಬೋದು, ಆದ್ರೆ ಹಂದಿ ಏಸ್ಗೆ ತಿನ್ನೋದು ಬಿಡ್ತದೆ ಅಂದ್ರೆ ನಾನ್ ನಂಬಕ್ಕಿಲ್ಲ. ನಂಜಮ್ಮ, ನನ್ನ ನಾಟೋನ್ ಕೇವಲವಾಗಿ ನೋಡ್ಬೇಡ. ನೀನ್ ನಂಬಿದ್ರೆ ನಂಬು, ಬಿಟ್ರೆ ಬಿಡು. ನಾನ್ ಬದ್ಲಾಗಿರೋದಂತೂ ದಿಟ. ಎಲ್ಲಿ ನನ್ನ ಕಣ್ಣಿಟ್ಟು ಹೇಳು ನೋಡುಮ್ಮ. ಕಣ್ಣೇನೋ, ಕೈ ಕಾಲು ಎಲ್ಲದನ್ನು ನೋಡ್ಕೊಂಡು ಹೇಳ್ತೀನಿ. ದಿಟ್ಟವಾಗ್ಲು ನಾನು ಬದ್ಲಾಗಿವ್ನಿ. ಇನ್ಯಾಕೆ ಯಾವ ಕೆಟ್ಟ ಕೆಲ್ಸನೂ ಮಾಡಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡಿವ್ನಿ. ಬದಲಾದ್ರೆ ಸಂತೋಷನೇ, ಇಲ್ಲಿದ್ರೆ ನಿನ್ ಕರ್ಮ. ಆದ್ರೂ ಈ ಸುಮ ಇಂಥ ಕೆಲಸ ಮಾಡಬಾರ್ದಾಗಿತ್ತು ಕಣೆ. ಹುಡುಗಿ ನೋಡಕ್ ಸಂದಾಕೆ ಇದ್ಲು, ಯಾರಿಂದನಾದ್ರೂ ಹೊಂಟೋದ್ಲು ಹೆಂಗೆ? ಅವಳು ಯಾರಿಂದನಾದ್ರೂ ಹೋಗ್ಲಿ, ಆದ್ರೆ ಇಂಥ ಸಮಯದಾಗೆ ಒಂದೇ ಊರ್ನವ್ರಾಗಿದ್ಕೊಂಡು ಸಾನನ್ ಜೊತೆ ನಿಲ್ಲೋದು ನಮ್ ಧರ್ಮ. ಬಾ ಹೋಗಮ್ಮ, ಅವಳ ಜೊತೆ ನಿಲ್ಲುವ. ರಾಜಿ, ಇದ್ ನೀನೇ ಮಾತಾಡ್ತಿದ್ದೇನೆ, ಇಲ್ಲ ನೀನ್ ಆಸ್ತಾಗಿರೋ ದೆವ್ವನ? ಆನ್ ಮಾಡ್ತಿದ್ಯಾ ನಂಜಮ್ಮ ನೀನು? ಕಾಲು ನೆಟ್ಕೆ ಅವೆ. ಹೂವಾ ದಿಟ್ವೇ. ನಂಜಮ್ಮ, ನನಗೂ ಅಲ್ಪ ಸ್ವಲ್ಪ ಮನ್ಸಾಕ್ಸಿ ಅನ್ನೋದು ಐತೆ. ಏಟೇ ಆಗ್ಲಿ, ಅವ್ರು ನನಗೂ ಮಕ್ಕಳೆಯ. ನನ್ನ ಅಕ್ಕ ಇದ್ದರ ಒತ್ನಾಗೆ ನಾನೇ ತಾಯಿಯಾಗಿ ನಿಲ್ಬೇಕು. ಏನಿವಾಗ ನೀನ್ ಬರ್ತೀಯಾ ಇಲ್ವಾ? ನಿನ್ ಜೊತೆಗೆಲ್ಲ ಬರಕಿಲ್ಲ ಕಣವ. ಮೊದ್ಲೇ ನೀನ್ ಅಂಟು, ನಿನ್ ಜೊತೆಗೆ ಬಂದು ನಿನ್ ಪಾಪದ ಗುಂಟ ನಾನ್ ಮೆತ್ಕೊಳ್ಳಿ. ನೀನ್ ಬರ್ದೇ ಇದ್ರೆ ಇಲ್ಲೇ ಇರು, ನಾನಂತೂ ಹೋಯ್ತೀನಿ. ಹೋಗೋದಿದ್ರೆ ಹಂಗೆ ಹೋಗ್ಬೇಕಿತ್ತು, ನನ್ನ ಯಾಕೆ ಕರ್ದೆ? ಮೊದ್ಲೇ ನಾವಿಬ್ರು ರಾಧನ್ ಜೊತೆ ಕೈ ಜೋಡಿಸಿದ್ವಿ ಅಂತ ಎಲ್ರಿಗೂ ಗೊತ್ತಾಗೈತೆ. ಈಗ ನಾನು ಒಬ್ಳೆ ಹೋಗಿ ನೀನ್ ಬಂದಿಲ್ಲ ಅಂತಂದ್ರೆ ಎಲ್ಲ ನಿನ್ ತಲೆ ಮ್ಯಾಗೆ ಬರ್ತದೆ. ಇದ್ರ ಮ್ಯಾಗೆ ನಿನ್ನಿಷ್ಟ.